ನಮಸ್ಕಾರ ವೀಕ್ಷಕರೇ, ಮನೆ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ನಾನು ಟ್ರೈ ಮಾಡಿರೋದು ಸಾಬುದಾನದ ಕಿಚಡಿ. ಇದು ತುಂಬ ಟೇಸ್ಟಿಯಾದಂಥ ರೆಸಿಪಿ ಹಾಗೂ ಮನೆಯಲ್ಲಿ ಸಿಂಪಲ್ಲಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾವು ಮಾಡ್ಕೋಬೋದು. ಕೇವಲ 10 ನಿಮಿಷಗಳಲ್ಲೇ ಈ ಒಂದು ರೆಸಿಪಿ ರೆಡಿ ಆಗಿಬಿಡುತ್ತೆ. ಜಾಸ್ತಿ ಇಂಗ್ರೀಡಿಯೆಂಟ್ಸೇ ನೀವು ಬಳಸೋ ಅವಶ್ಯಕತೆ ಏನೇ ಇಲ್ಲ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಓವರ್ನೈಟ್ ನೆನೆಸಿಟ್ಟಿರುವಂತಹ ಸಾಬುದಾನನ ತೊಗೊಂಡಿದ್ದೀನಿ. ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡ್ಕೊತೀನಿ ಅಂದರೆ ನಿನ್ನೆ ನೈಟೇ ನೀವು ಇದನ್ನು ನೆನೆಸಿಟ್ಕೋಬೇಕಾಗತ್ತೆ. ಒಂದು ಕಡಾಯಿಗೆ ನಾನು ಸ್ವಲ್ಪ ಕಡಲೆಬೀಜನ ತೊಗೊಂಡಿದ್ದೀನಿ. ಇದು ಕಡಲೆಬೀಜನ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಅದನ್ನು ಹಾಕ್ಕೊಂಡು ರುಬ್ಕೊತೀನಿ. ಒಂದು ಸ್ವಲ್ಪ ತರಿಯಾಗಿಯೇ ಬರಬೇಕು. ಯಾಕೆಂದರೆ ಈ ಒಂದು ರೆಸಿಪಿಗೆ ಈ ಒಂದು ಕಡಲೆಬೀಜದ ಪುಡಿನೇ ಒಂದು ಟೇಸ್ಟ್ ಕೊಡುವಂಥದ್ದಾಗಿರೋದ್ರಿಂದ ನಾನು ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ತರಿಯಾಗಿ ಕೂಡ ಮಾಡ್ಕೊಂಡಿದ್ದೀನಿ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಎಲ್ಲ ಸ್ವಲ್ಪ ಇದಾದಮೇಲೆ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಆಲೂಗಡ್ಡೆನ ಹಾಕ್ಕೊತಾ ಇದ್ದೀನಿ. ಆಲೂಗಡ್ಡೆ ಒಂದು 2ರಿಂದ 3 ತೊಗೊಂಡಿದ್ದೀನಿ. ಆಲೂಗಡ್ಡೆ ಹಾಗೂ ಒಂದು ಖಾರಕ್ಕೆ ತಕ್ಕನಂಗೆ ನಾನು ಒಂದು 2-3 ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಎಣ್ಣೆ ಒಳಗೆ ಮೆಣಸಿನ್ಕಾಯಿ ಮತ್ತು ಆಲೂಗಡ್ಡೆ ಎಲ್ಲ ಕ್ಲೀನಾಗಿ ಫ್ರೈ ಆಗಬೇಕು ಹಾಗೂ ಕ್ಲೀನಾಗಿ ಬೇಯಬೇಕು. ಇದು ಕ್ಲೀನಾಗಿ ಇದನ್ನು ಒಂದು 10 ನಿಮಿಷಗಳ ಕಾಲ ಲಿಡ್ನ ಕ್ಲೋಸ್ ಮಾಡಿಕೊಂಡು ಈ ಒಂದು ಆಲೂಗಡ್ಡೆ ಮತ್ತು ಮೆಣಸಿನ್ಕಾಯಿ ಎಲ್ಲ ಕ್ಲೀನಾಗಿ ಬೇಯೋವರೆಗೂ ಕ್ಲೋಸ್ ಮಾಡ್ಕೊಳ್ಳಿ. ಹಾಗೆ ಆಲೂಗಡ್ಡೆ ಮೆಣಸಿನ್ಕಾಯಿ ಎಲ್ಲ ಬೆಂದಾದಮೇಲೆ ನಾನು ಇದಕ್ಕೆ ನೆನೆಸಿಟ್ಟಿರುವಂತಹ ಸಾಬುದಾನನ ಹಾಕ್ಕೊತಾ ಇದ್ದೀನಿ. ಸಾಬುದಾನ ಆಲ್ರೆಡಿ ಓವರ್ನೈಟ್ ನೆಂದಿರೋದ್ರಿಂದ ತುಂಬ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ. ಇದಾದಮೇಲೆ ನಾನು ಕಡಲೆಬೀಜದ ಪೌಡ್ರು ಮತ್ತು ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ಆಲೂಗಡ್ಡೆ, ಮೆಣಸಿನ್ಕಾಯಿ, ಸಾಬುದಾನ ಹಾಗೂ ಕಡಲೆಬೀಜದ ಪುಡಿ ಒಂದಕ್ಕೊಂದು ಎಲ್ಲ ಕೂಡ ಮಿಕ್ಸ್ ಆಗಬೇಕು. ಆಲೂಗಡ್ಡೆ ಆಲ್ರೆಡಿ ಬೆಂದಿರೋದ್ರಿಂದ, ಸಾಬುದಾನ ಕೂಡ ಆಲ್ರೆಡಿ ನೆಂದಿರೋದ್ರಿಂದ ನಾವು ತುಂಬ ಪ್ರೆಷರ್ ಹಾಕಿ ಮಿಕ್ಸ್ ಮಾಡೋ ಅವಶ್ಯಕತೆ ಏನಿಲ್ಲ. ಕ್ಲೀನಾಗಿ ಒಂದಕ್ಕೊಂದು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಅಂಟ್ಕೋಬಾರ್ದು ಒಂದಕ್ಕೊಂದು. ಅದು ಸಾಬುದಾನಗಳು ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಜಾಸ್ತಿ ನೆಂದು ಬಿಟ್ಟರೆ. ಆ ರೀತಿ ನೆನೆಸೋಕೆ ಹೋಗಬೇಡಿ. ಉದುರಾಗಿ ಬರಬೇಕು. ಅದು ಸಿಂಪಲಾಗಿ ಉದುರಾಗಿ ಬರಬೇಕು. ಅದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪು ಹಾಗೂ ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಫೈನಲಾಗಿ ಸಾಬುದಾನದ ಕಿಚಡಿನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಯಾವ ಥರ ಇದೆ, ತುಂಬ ಸಿಂಪಲಾಗಿದೆ. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.